ಒಂದು ಕೇಕ್ ತಂದ್ಬಿಡ್ರಿ, ಕಟ್ ಮಾಡ್ಬಿಟ್ಟು ಮಲ್ಕೊಬಿಡ್ತೀನಿ. ಅಷ್ಟೇ ಮಾಡ್ಸೋದು. ಈಗ ಏನು ಗೊತ್ತಾ, ಕಡೆ ನಾನು ಏನು ಹೇಳು, ರೆಡಿಯಾಗು. ಯಾಕೆ? ಸುಮ್ಮನೆ ಬರ್ತಡೇ ಅಲ್ವೇನೆ 12 ಗಂಟೆಗೆ, ಅದಕ್ಕೆ ರೆಡಿ ಆಗ್ಬೇಕು. ಹೆಂಗ್ ರೆಡಿ ಆಗ್ಬೇಕು, ನಾಳೆ ಹೆಂಗ್ ರೆಡಿ ಆಗ್ಬೇಕು ಅನ್ಕೊಂಡಿದ್ದೆ, ಇವಾಗ್ಲೇ ರೆಡಿ ಆಗು. ಬಂದ್ಬಿಡು. ಹೇಳಿದ್ ಮಾಡ್ಬೇಕು ಬರ್ತಡೇ ಗರ್ಲು. ಅದೇ ಏನಂತ ಹೇಳು ಅವ್ರೆ, ಏನಂತ ಹೇಳಿ, ರೆಡಿ ಆಗು, ನಾವು ಕೇಕ್ ಕಟ್ ಮಾಡಿಸ್ಬೇಕು. ಹೋಗಿ ಲಾಸ್ಟ್ ಟೈಮ್ ಮಾಡಿಸಿರೋದ್ರೆ ಮಾಡಿಸ್ತೀರಾ ಮತ್ತೆ ಅದೇನೆ. ಏನಾದ್ರು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದೀವಿ, ಇಲ್ಲೇ ಇದೀವಿ. ಹಿಂಗ್ ನಾವ್ ನೋಡಿ ಹೆಂಗಿದೀವಿ, ಏನ್ ಮಾಡೋಣ? ಮತ್ ನಾನೇ ಹಂಗ್ ರೆಡಿ ಆಗ್ಲಿ. ಮಾಡ್ಕೊಂಡ್ರು ನೋಡ್ರು. ರೆಡಿ ಆಗುವ ಜಲ್ದಿ. ನಾಳೆ ಹೆಂಗ್ ರೆಡಿ ಆಗ್ಬೇಕು ಅನ್ಕೊಂಡಿದ್ಯಾ ಹಂಗ್ ರೆಡಿ ಆಗು. ಓಕೆ, ಏನಕ್ಕೆ ಹೇಳಿದ್ ಮನೆ. ಓಕೆ, ಬೇಗ ಅದ್ ಲಾಕ್ ಮಾಡ್ಬಿಡು ಮನು. ಅವ್ಳು ರೆಡಿ ಆಗಿ ಪಾಪ. ಓಕೆ, ನೀಟಾಗಿ ಕ್ಲೀನಾಗಿ ಎಷ್ಟು ಬೊಂಬೆ ಥರ ರೆಡಿ ಆಗಬೇಕು. ಡೀಲ್? ಸರಿ ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ನಮ್ಮ ಭಾವನವ್ರ ಬರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ಳು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದಾರೆ. ವೆಲ್ಕಮ್ ಗೈಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಬಾಯ್ಸ್ ರೆಡಿ ಇದ್ದಾರೆ ಬರ್ಡೇ ಮಾಡೋಕ್ಕೆ. ಏನಿಲ್ಲ, ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿಸ್ತೀವಿ ಅಷ್ಟೇ ಅಲ್ವೇನ್ರ? ಅಷ್ಟೇ ಅಷ್ಟೇ ಅಷ್ಟೇ. 100 ರೂಪಾಯಿ ಅದ್ರಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ಭಾವನಾ. ನಾನು ಮಾಡ್ತೀನಿ ಇರು. ಸೊ ಅವಳಿಗೆ ಕಣ್ಣು ಕಟ್ಟಿಸ್ತಾ ಇದೀವಿ ಗೈಸ್. ಚೆನ್ನಾಗೇ ಕಾಣಿಸ್ತಾ ಇದೆಯಾ ಕಣೆ. ರೆಡಿ ಆಗಿದ್ದಾಳೆ ನೋಡಿ. ರೆಡಿ ಆಗು ಅಂತ ಹೇಳ್ದಾಗ್ಲೂ ಈಗಲೂ ನೋಡಿ ರೆಡಿ ಆಗಿದ್ದಾಳೆ. ಔಟ್ಫಿಟ್ ಹೀಗಿದೆ ಬುಗಿದು. ವಾವ್ ಭಾವನಾ, ನೈಸ್. ಸೊ ರೆಡಿ. ಹೋಯ್ತಾ 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 ಗೊತ್ತಾಗುತ್ತೆ ಗೈಸ್. ಏನು ಹೇಳೋಕ್ಕಾಗಲ್ಲ ಈಗ ಅಲ್ವೇನ್ರ? ಏನು ಹೇಳೋಕ್ಕಾಗಲ್ಲ, ನಾವೇನು ಹೇಳಲ್ಲ. ಸೊ ಹಿಂಗೆ ಹುಡುಗಿನ ಪಾಪ ಈಗಲೇ ಬೇಡ ಅನ್ಸುತ್ತೆ. ಕಟೆ. ಸೊ ಕಟ್ಕೊತಾ ಇದೀವಿ. 11 ಟೈಮ್ ಕಾಣಿಸ್ತಿಲ್ಲ. ಎಸ್ 11:06 ಆಗಿದೆ. ಸೊ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೆ ಇವಾಗ ಬರ್ತಡೇ ಹುಡುಗಿನ. ಹೇಳು ಭಾವನಾ, ಎಷ್ಟು? ನಡ್ಕೊಂಡು ಹೋಯ್ತಾವಳೆ ಅವಳು ಹೆಂಗ. ಹಾ ಅದೇ. ಏನು ಹಿಂಗೆ ಕಣ್ ಕಟ್ಕೊಂಡು ಸ್ನ್ಯಾಪ್ ಹಾಕ್ತೀಯಾ? ಅಲ್ಲೋದ್ಮೇಲೆ ಕೊಡ್ತೀವಪ್ಪ. ವಾ ಸರಿ ನಡೀರಿ ಗೈಸ್. ವೆಲ್ಕಮ್. ನಡೀರಿ ಗೈಸ್. ಸೊ ಹೊರಡ್ತಾ ಇದೀವಿ ಗೈಸ್. ಸಿಗುವ. ಭಾವನಾ, ಹ್ಯಾಪಿ ಬರ್ತ್ಡೇ ಟು ಯು. Many happy returns of the day. Thank you. ನಾನು ನಿದ್ದೆ ಮಾಡಿದೆ. Happy birthday bro. Thank you bro. ಹುಟ್ಟುಹಬ್ಬದ ಶುಭಾಶಯಗಳು. ಡಿಫ್ರೆಂಟ್. ಆ್ಯಕ್ಚುಲಿ ಇನ್ನೂ ಇದ್ದೆ, ಏನಂದರೆ ಹೋಗೋಣ ಇನ್ನು ಮುಂದಕ್ಕೆ ಹೋಗೋಣ, ಇಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ಈಗ ಬೇಡ ಅನಿಸ್ತಾ ಇದೆ. ಟೋಲ್ ಮುಂದಕ್ಕೆ ಹೋಗೋಣ, ಕಟ್ಟೋಣ ಕಣ್ಣನ್ನ. ಸದ್ಯಕ್ಕೆ ಇವಾಗ 12 ಗಂಟೆ ಕರೆಕ್ಟಾಗಿ ವಿಶ್ ಮಾಡಿದ್ದೀವಿ ಗೈಸ್. ಏನಿದು ಕತ್ಲೆ? ಅಷ್ಟೇ, ನಡೀರಿ ವಿಶ್ ಮಾಡುವ, ಅಲ್ಲ ಸೆಲೆಬ್ರೇಟ್ ಮಾಡುವ. ಸೊ ಅಲ್ಲ ಸೊ ಗೈಸ್, ನಾವು ಬರ್ಡೇಗಲ್ಲಿ ನೋಡಿ ಹಿಂಗೆ ನಿಂತೋಳೆ ಪಾಪ. ಸೊ ಈ ಹೈವೇಲಿ ಇವಾಗ ಬರ್ತಡೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡ್ರು ಗೈಸ್. ಇದೈತೆ, ಇದಕ್ಕೇನೋ ಹಾಕ್ಬೇಕು ನಾವು. ಸೊ ನಮ್ಮಮ್ಮ ನಾನು ಹೇಳಲಿಲ್ವಾ ಯಾವ ಗಾಡಿ ಬರುತ್ತೆ ಅಂದರು.
ಸೊ ಗಾಡೀಲಿ ಡೆಕೋರೇಷನ್ ಇದೆ, ಆಮೇಲೆ ಪಟಾಕಿ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಚೆನ್ನಾಗಿ ಬರ್ತಿದೆಲ್ಲ. ನಂದು ಜಾಸ್ತಿ ಆಗೈತೆ. ಇದು ಫ್ಲ್ಯಾಶ್ ಆನ್ ಮಾಡಿದ್ಯಾ ನೋಡು. ನಂದು ಆನ್ ಆಗಿಲ್ಲ. ಏನು ಬರ್ತಲ್ಲ. ಸೊ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ ಈಗ ಅಲ್ವೇನು. ಬನ್ನಿ ಬರ್ತಡೇ ಮಾಡೋಣ. ಐತೆ ಕೊಡು. ಯಾರು ಹಚ್ತೀರಾ? ವಾ ಪಾಪ ಗಂಡ್ರು. ಸೊ ಇಲ್ಲಿ ಪಟಾಕಿ ರೆಡಿ ಆಗ್ತಾ ಇದೆ, ಇಲ್ಲಿ ಕೇಕ್ ಇದೆ, ಇಲ್ಲಿ ಬಸವ ಇದ್ದಾನೆ. ಸೊ ಇಲ್ಲಿ ಕಾರ್ ಬ್ಯಾಕ್ ಸೈಡಲ್ಲಿ ಪಟಾಕಿ ಹಚ್ಚೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ನೋಡಬೇಕು ಏನು ಗಾಡಿ ಗೈಸ್. 12 ಗಂಟೆ ಆಗೈತಿ, ಇನ್ನೂ ಇಷ್ಟೊಂದು ಗಾಡಿ ಓಡಾಡ್ತಾವೆ. ವಾಟ್ ಬಂದೆ ಲಾಕ್ ಮಾಡ್ತಾ ಇದ್ದೆ, ತಗೊಳ್ಳಿ. ಸೊ ಇಲ್ಲೇನೋ ರೆಡಿ ಆಯ್ತಾಯ್ತು. ಇದು ಹುಷಾರ್ ಕಂಡ್ರು ಮಕ್ಕಿಕ್ ಮಾಡಿರ ಆಮೇಲೆ. ಓಕೆ ಕೊಟ್ಟು. ಸೊ ಗೈಸ್ ಬರ್ಡೇಗಳು ಕಂಡು ಬಿಡ್ತಾ ಇದ್ದಾಳೆ. ಬೇಗ ಹಚ್ಕೋತೆ ಹೋಗ್ತಿ ಜೊಚ್ಚು ಬೇಗ. ಅಯ್ಯೋ ದೇವ್ರೆ ಹೋಗತ್ತಾಗಿ. ತೇಜಿ ಕಡೆ ಬಾ. ಅಯ್ಯೋ ಹ್ಯಾಪಿ ಬರ್ತ್ಡೇ ಟು ಯು ಭಾವನಾ. ಹೋಗಿ ವಿಡಿಯೋ ಮಾಡಿದ್ರಾ? ಇನ್ನೂ ಇಲ್ಲ. ಬಂದ್ರು ನೀವು ವಿಡಿಯೋ ಫೋಟೋ ಮಾಡಿ ಬಂದ್ರು. ಡೋರ್ ಓಪನ್ ಮಾಡಿ. ಗೈಸ್ ಈಗ ಡೆಕೋರೇಷನ್ ಓಪನ್ ಮಾಡಲಿದ್ದಾರೆ ಮಿಸ್ ಭಾವನಾ ಅವರು. ಅಯ್ಯೋ ಏನ್ರ ಇದು. ಸೊ ಗೈಸ್ ಹಿಂಗಿದೆ ಡೆಕೋರೇಷನ್. ಒಳಗಡೆ ಮೂವಿ ಇದೆ. ಎಸ್ ಮೂವಿ ಹಿಂಗೆ ಫೋಟೋಸ್ ಎಲ್ಲ ಇದೆ. ಇದೆ ಗೈಸ್ ಭಾವನಾ ನೋಡಿ. ಇದು ಭಾವನಾ, ಇದು ನಾನು, ಇದು ನನ್ನ ತಂಗಿ ಇನ್ನೊಬ್ಳು. ಸೊ ಹಿಂಗಿದೆ ಡೆಕೋರೇಷನ್. ಅವಳಿಗೆ ಯೂಸ್ ಮಾಡಂಗ್ ಗಾಡಿ ಹೊಟ್ಟೈತಿ. Happy birthday to you. Happy birthday to you. Happy birthday ಭಾವನಾ. ಎಲ್ಲೋ ಟು ಯು. ಓಕೆ ಕೇಕ್ ಕಟ್ ಮಾಡಿ. ಅದು ಕೆಳಗೆ ಎಸಿ. ಎಲ್ಲಿಗೆ ಇಕ್ತಿದ್ಯಾ ಅದನ್ನ? ಅಯ್ಯೋ ಭಾವನಾ ನೋಡ, ಆಮೇಲೆ ಕಟ್ ಮಾಡಿವಂತೆ. ವಿಡಿಯೋ ಮಾಡ್ರೋ. ಸೊ ಇಲ್ಲಿ ಬರ್ಡೇ ಗರ್ಲ್ ಇದ್ರೆ ನಮ್ಮ ಪಟಾಕಿ ಡಮ್ 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 ಅಂತಿದೆ. ಇದಾಳು ನೋಡಿ. ಯಾಕೋ ಆಯ್ತೈತಲ್ರು ವಾಯ್ಸು. Yes, done. ಹೆಂಗಿತ್ತು? ಚೆನ್ನಾಗಿತ್ತು. ಖುಷಿನಾ? ಖುಷಿ. ಕೇಕ್ ಕಟ್ ಮಾಡಲ್ಲ ಕೊಡಿ. ಕಟ್ ಮಾಡಿ.
ಪಟಾಕಿ ಅಂತೂ ಆಯ್ತು. ಇದನ್ನ ಕೊಟ್ಬಿಡು ಕೈಗೆ, ಅದನ್ನ ಹಿಡ್ಕೊಂಡು ಆಗ್ಲಿ ಕಟ್ ಮಾಡ್ಲಿ ಅಲ್ವಾ. ಕಟ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು ಭಾವನ. ಕಟ್ ಮಾಡಿ ಬನ್ನಿ. ಮೂವೀಸ್ ಕೇಕ್ ಇರ್ಬೋ ನಂಗೆ ಕಟ್ ಮಾಡೋ ಥರ ಪೋಸ್ ಕೊಡು, ಅವ್ರಿಗೆ ಕೊಡು. ಸೊ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಗೈಸ್. ಪಟಾಕಿ ಆದ್ಮೇಲೆ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಅಷ್ಟೇ. ಎಲ್ರು ತಿನ್ಕೊಂಡ್ಲು. ವಾವ್ ಚೆನ್ನಾಗಿದ್ಯಾ? ಓಕೆ ಓಕೆ. ಸೊ ಗೈಸ್ ಈಗ ಫೋಟೋ ಸೆಕ್ಷನ್ ನಡೀತಾ ಇದೆ. ಯಾರು ಫೋಟೋ ಅಪ್ಪ ಬೇಡ ಇಷ್ಟೇ. ಫೋಟೋ ಕೇಕ್ ಕಟ್ಟಿಂಗ್ ಆಯಿತು, ಆಮೇಲೆ ಪಟಾಕಿ ಹೊಡೆದಿದ್ದಾಯಿತು. ಈಗ ಫೋಟೋ ಸೆಕ್ಷನ್ ಮಾಡಿಸ್ಕೋತಾ ಇದೀವಿ ಒಬ್ಬೊಬ್ಬರೇ. ರೆಡಿನಾ? ಗೊತ್ತಾಯಿಲ್ಲ ಕಣ್ಣೋಡ್ ಕೈಲಿ. ಆನ್ ಮಾಡದೆ ಕೊಟ್ಬಿಟ್ಟವ್ರೆ ಗೈಸ್. ಫೋಟೋ ತೆಗಿರೋ, ವಿಡಿಯೋ ಮಾಡ್ರು. ಎಸ್ ಹಿಂದೆ ಅಷ್ಟೇ. ಸೊ ಗೈಸ್ ಒಂದು ಸ್ಟಾಪ್ ಹಾಕಿದೀವಿ ನೆನ್ಮಂಗ್ಲ ಟೋಲಲ್ಲಿ. ಬನ್ನಿ ಗಾಯ್ಸ್, ಬಿಸಿ ಬಿಸಿ ಕಾಫಿ ಕುಡಿಯೋಣ. ಸೊ ಬರ್ತಡೆಗೆ ಕಾಫಿ ಕುಡಿತಾವಳೆ. ಏನೋ ಮಾಡೋದ್ರ ಏನೋ ಮಾಡ್ಬಿಟ್ಟೆ. ಇಷ್ಟ ಮಾಡಯ್ಯ ಅಂದ್ರೆ ಇಷ್ಟ ಮಾಡ್ಬಿಟ್ಟ. ಅದು ಇವಾಗ ಇಲ್ಲಿಗೆ ಬರ್ತೈತ. ಅದು ಅವಳು ಏಸ್ ಕಟ್ಟನ ವರ್ಣಿಸ್ತಾವಳೆ. ಈಗ ಚಳಿಗೆ ಅಂದ್ಬಿಟ್ಟು ಟೈಮ್ ನೋಡಿದ್ನಲ್ಲ, ತೋರ್ಸದ್ಲಲ್ಲ ಅವತ್ತು ಮಲ್ಲೇಶ್ವರಮನ್ನ ತಂದಿದ್ದೀನಿ ಅಂತ. ಸೊ ಟೋಲಲ್ಲಿ ನಿಂತ್ಕೊಂಡು ಕಾಫಿ ಟೀ ಕುಡಿತಾ ಇದೀವಿ ಚಳಿಗೆ. 1 ಗಂಟೆನ ಟೈಮು. ಎಷ್ಟು ಟೈಮು? ಕಾಣಿಸ್ತಿಲ್ಲ. ಈಗ ಕಾಣಿಸ್ತು. ಅಷ್ಟೊಳಗೆ ನೀನು ಫೋನ್ ಆಫ್ ಆಯ್ತು. ಕಾಣಿಸ್ತು. 1:19 ಆಗಿದೆ ಗೈಸ್, ಆಲ್ಮೋಸ್ಟ್ 1:20. ಕಾಫಿ ಕುಡೀರಿ ತೇಜಸ್ ಗೌಡ. ಬೇಡ ನಂಗೆ ಬಿಡೋಕೆ. ಸೊ ಗೈಸ್ ಕಾಫಿ ಟೀ ಮುಗಿಸಿ ಇವಾಗ ಮನೆಗೆ ಹೋಗೋಣ, ನಾಳೆ ಸಿಗುವ. ಓಕೆ. ಸೊ ಗೈಸ್ ಇದು ಒಂದು ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ. ಸೊ ನಾವು ಇದನ್ನು ಅಟೆಂಡ್ ಮಾಡಿದ್ವಿ. ನೈಟು ಭಾವನ ಬರ್ಡೇ 38 ನೈಟ್ 12 o'clock ನಾವು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವು. 30 ಮತ್ತು ಸಂಜೆ ಬಂದುಬಿಟ್ಟು 7 o'clock ಹಂಗೆ. ಅವಳ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಗೈಸ್, ಇಲ್ಲಿರೋರೆಲ್ಲ ಅವಳ ಫ್ರೆಂಡ್ಸೇ. ಸೊ ಒಂದು 12 ಜನ ಇದ್ವಿ. 12 ಜನ ಟೋಟಲ್ ಆಗಿದ್ದರಿಂದ ಒಂದು ರೆಸ್ಟೋರೆಂಟ್ಗೆ ಹೋಗಿ ಪಾರ್ಟಿನ ಮಾಡಿದ್ವಿ. ಅವಳಿಗೋಸ್ಕರ ಅಷ್ಟು ಜನ ಎಫರ್ಟ್ಸ್ ಹಾಕಿ ಬಂದಿದ್ದರು ಪಾಪ. ಸೊ ರೆಸ್ಟೋರೆಂಟಲ್ಲಿ ಸಾಂಗ್ ಇದ್ದಿದ್ದರಿಂದ ನಾನು ಜಾಸ್ತಿ ವೀಡಿಯೋ ವ್ಲಾಗ್ ಮಾಡೋಕ್ಕಾಗಿಲ್ಲ, ಕಾಪಿ ರೈಟ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ಪಾರ್ಟಿ ಮುಗಿಸಿ ಫುಲ್ ಎಂಜಾಯ್ ಮಾಡಿ ಎಲ್ಲರೂ ಮನೆಗೆ ಹೊರಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಎಲ್ರಿಗೂ. ಹೀಗೆ ಎಲ್ಲರೂ ಒಟ್ಟಿಗೆ ಸಿಗ್ತಾ ಇರೋಣ ಆವಾಗವಾಗ. ನನ್ನ ಬ್ಲಾಗಲ್ಲಿ ಇನ್ನೂ ಇವರೆಲ್ಲರನ್ನೂ ತೋರಿಸ್ತೀನಿ. ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಇದೆ, ಆದಷ್ಟು ಬೇಗ ಸಿಗ್ತೀವಿ ಅದರಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಬ್ಲಾಗ್ನ, ನನ್ನ ತಂಗಿ ಬರ್ಡೇ ಬ್ಲಾಗ್ನ ಮುಗಿಸ್ತಿದ್ದೀನಿ. ಅವಳು ರಿವ್ಯೂ ತೊಗೋಬೇಕಿತ್ತು, ಸಂಡೇ ತುಂಬ ಬ್ಯುಸಿ ಇದ್ದಿದ್ದರಿಂದ ತೊಗೊಳಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಓಕೆ, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.